ತೀರ್ಪಿನಲ್ಲಿ ಯಾವ ಸಾಕ್ಷ್ಯಗಳನ್ನ ಪರಿಗಣಿಸಿದ್ದಾರೆ ಅದನ್ನು ಕೂಡ ನೋಡಲಾಗುತ್ತೆ. ಕಾಂಗ್ರೆಸ್ ಶಾಸಕ ವಿನಯ್ ಕುಲಕರ್ಣಿ ಅಪರಾಧಿಯಾಗಿರುವ ಹಿನ್ನೆಲೆಯಲ್ಲಿ ಕೊಲೆ ಕೇಸ್ನ A1 ಆರೋಪಿ ಮಾಫಿ ಸಾಕ್ಷಿ ಹೇಳಿದ್ದಾರೆ. A1 ಆರೋಪಿ ಯಾರಿದ್ದಾರೆ ಅವರು ಮಾಫಿ ಸಾಕ್ಷಿ ಹೇಳಿದ್ದಾರೆ. ಬಸವರಾಜ್ ಮುತ್ತಗಿ ಈ ಬಗ್ಗೆ ರಿಯಾಕ್ಟ್ ಮಾಡಿದ್ದಾರೆ. ನ್ಯಾಯಾಲಯದ ಮೇಲೆ ಜನರಿಗೆ ಗೌರವ ಹೆಚ್ಚಳಾಗಿದೆ. ಈಗ ಈ ತೀರ್ಪು ಯುವಕರಿಗೆ ಮಾದರಿಯಾಗಿದೆ. ರಾಜಕಾರಣಿಗಳ ಮಾತನ್ನ ಕೇಳಿ ಕೊಲೆ ಕೇಸ್ನಲ್ಲಿ ಯಾರು ಕೂಡ ಭಾಗಿಯಾಗಬಾರದು. ಮುಂದಿನ ದಿನಗಳಲ್ಲಿ ನನಗೆ ಮತ್ತು ನನ್ನ ಕುಟುಂಬಕ್ಕೆ ರಕ್ಷಣೆ ಕೊಡಬೇಕು. ನಾನೇನೋ ಮಾಫಿ ಸಾಕ್ಷಿ ಹೇಳಿದೆ ಈ ಪ್ರಕರಣದಲ್ಲಿ, ಆದರೆ ನನಗೂ ಮತ್ತು ನನ್ನ ಕುಟುಂಬಕ್ಕೆ ರಕ್ಷಣೆ ಕೊಡಬೇಕು. ನನಗೆ ಪಾಪ ಪ್ರಜ್ಞೆ ಕಾಡಿದೆ ಈ ಪ್ರಕರಣದಲ್ಲಿ, ಇದರಲ್ಲಿ ಭಾಗಿಯಾಗಿರೋದಕ್ಕೆ ಪಾಪ ಪ್ರಜ್ಞೆ ಕಾಡ್ತಾ ಇದೆ. ಕೋರ್ಟ್ಗೆ ಬಂದು ನಾನು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕ್ಷಿ ಹೇಳಿದ್ದೀನಿ. ಬಸವರಾಜ್ ಮುತ್ತಗಿ ಕುಟುಂಬವನ್ನ ಮುಗಿಸ್ತೀನಿ ಅಂತ ಅಪರಾಧಿಗಳು ಕೋರ್ಟ್ನಲ್ಲಿ ಕೂಗಾಡಿದ್ದಾರೆ. ಇನ್ನು ನ್ಯಾಯ ಎಲ್ಲರಿಗೂ ಒಂದೇ ಅನ್ನುವಂಥದ್ದು ನನಗೂ ಕೂಡ ಖಚಿತ ಆಯಿತು. ನನಗೂ ಕೂಡ ಪಾಪ ಪ್ರಜ್ಞೆ ಕಾಡ್ತಾ ಇದೆ. ಈ ಸಂಪೂರ್ಣ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾಫಿ ಸಾಕ್ಷಿ ನುಡಿದಂತಹ ಬಸವರಾಜ್ ಮುತ್ತಗಿ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಬಸವರಾಜ್ ಮುತ್ತಗಿ ಅವರ ಮಾಫಿ ಸಾಕ್ಷಿಯ ಹಿನ್ನೆಲೆಯಲ್ಲಿ ಈ ಪ್ರಕರಣದಲ್ಲಿ ಈಗ ಶಾಸಕ ವಿನಯ್ ಕುಲಕರ್ಣಿ ಅವರು ಕೂಡ ಲಾಕ್ ಆಗಿದ್ದಾರೆ. ಅಂದ್ರೆ ಪ್ರಕರಣದಲ್ಲಿ ಭಾಗಿಯಾಗಿದ್ದಂತಹ A1 ಆರೋಪಿ, A17 ಆರೋಪಿ ಇಬ್ರು ಕೂಡ ಮಾಫಿ ಸಾಕ್ಷಿ ಹೇಳಿದ್ದಾರೆ. ಇಲ್ಲ, ಈ ಪ್ರಕರಣದಲ್ಲಿ ನಾವು ಸರೆಂಡರ್ ಆಗ್ತೀವಿ, ಈ ಪ್ರಕರಣದಲ್ಲಿ ಏನೇನಾಗಿದೆ ಅದನ್ನು ನಾವು ತಪ್ಪೊಪ್ಕೊಳ್ತೀವಿ, ನಮಗೆ ಪಾಪ ಪ್ರಜ್ಞೆ ಕಾಡ್ತಾ ಇದೆ ಸ್ವಾಮಿಗಳೇ, ಹೀಗಾಗಿ ಈ ಪ್ರಕರಣದಲ್ಲಿ ಯಾರ್ಯಾರ ಪಾತ್ರ ಏನೇನಿದೆ ಅದನ್ನು ನಾವು ಹೇಳ್ಬಿಡ್ತೀವಿ, ಏನೇನಾಯಿತು ಇದೆಲ್ಲವನ್ನು ಕೂಡ ಕೋರ್ಟ್ಗೆ ಹೇಳ್ಬಿಡ್ತೀವಿ. ಹೀಗಾಗಿ ನಮಗೆ ಮಾಫಿ ನೀಡಿ ಅಂತ ಕೋರ್ಟ್ಗೆ ಅವರು ಶರಣಾಗಿದ್ದಾರೆ. ಕೊಲೆ ಪ್ರಕರಣದ ತೀರ್ಪು ಪ್ರಕಟ ಆಗೈತಿ. ಜಸ್ಟಿಸ್ ಎಲ್ಲರಿಗೂ ಒಂದೇ, ನ್ಯಾಯ ಎಲ್ಲರಿಗೂ ಒಂದೇ ಅನ್ನೋದು ಇವತ್ತು ಮತ್ತೊಮ್ಮೆ ನ್ಯಾಯಾಲಯದ ಮೇಲೆ ಜನ ಇಟ್ಟಂತ ನಂಬಿಕೆಗೆ ಮತ್ತೊಮ್ಮೆ ಇವತ್ತು ವಿಶ್ವಾಸ ಬರುವಂಗೆ ನ್ಯಾಯಾಲಯ ನಡ್ಕೊಂಡೈತಿ. ನ್ಯಾಯಾಲಯದ ಮೇಲೆ ಇದ್ದಂಥ ಗೌರವ ಇನ್ನೂ ಹೆಚ್ಚು ಮತ್ತು ನಂಬಿಕೆ ವಿಶ್ವಾಸ ಇನ್ನೂ ಹೆಚ್ಚಾಗೈತಿ ಜನರಿಗೆ. ಈ ಬಂದಂಥ ತೀರ್ಪು ಯುವಕರಿಗೊಂದು ಮಾದರಿ. ಅಂದ್ರೆ ಯಾವುದೋ ರಾಜಕಾರಣಿಗಳ ಮಾತು ಕೇಳಿಕೊಂಡು ಯಾವುದ್ಯಾವುದೋ ಕೇಸ್ಗಳನ್ನು ಮಾಡಿದರೆ ಯಾರೂ ಬರಂಗಿಲ್ಲ, ನಿಮ್ಮ ಕುಟುಂಬಗಳು ಸಫರ್ ಆಕಾವು. ಅದಕ್ಕೆ ಯಾವುದೋ ರಾಜಕಾರಣಿಗಳ ಮಾತು ಕೇಳಿಕೊಂಡು ದೊಡ್ಡ ದೊಡ್ಡ ಪ್ರಕರಣ ಆಗಲಿ ಸಣ್ಣ ಪ್ರಕರಣದಾಗಲಿ ಇಂಥ ಪ್ರಕರಣದಾಗ ಭಾಗಿಯಾಗಕ್ಕೆ ಹೋಗ್ಬೇಡ್ರಿ ಅಂತ ಮಾಧ್ಯಮದ ಮೂಲಕ ಹೇಳ್ತೀನಿ. ಮತ್ತು ಮಾಧ್ಯಮದ ಮೂಲಕ ಮುಖ್ಯವಾದಂಥ ವಿನಂತಿ ಏನಂದರೆ, ನನಗೆ ನನ್ನ ಕುಟುಂಬಕ್ಕೆ ಈಗಲೂ ಜೀವ ಬೆದರಿಕೆ ಐತಿ. ಇನ್ನು ಮುಂದಿನ ದಿನದೊಳಗೆ ಅದು ಇನ್ನೂ ಹೆಚ್ಚಾಗುವಂಥ ಒಂದು ಸ್ಥಿತಿ ಇದ್ದು, ದಯಮಾಡಿ ತಾವು ಮಾಧ್ಯಮದ ಮಿತ್ರರು ಇದನ್ನು ಸರ್ಕಾರ ಗಮನಕ್ಕೆ ತಂದು ನನಗೆ ನನ್ನ ಕುಟುಂಬಕ್ಕೆ ಇನ್ನೂ ಹೆಚ್ಚಿನ ಭದ್ರತೆ ಕೊಡಿಸ್ಬೇಕಂತೇಳಿ ನಾವು ವಿನಂತಿ ಮಾಡ್ತೀವಿ. ಹೌದೌದು, ಮತ್ತೆ ಆ ಪಾಪ ಪ್ರಜ್ಞೆ ಕಾಡೋದ್ರಿಂದಲ್ಲ ನಾನು ಸತ್ಯ ಹೇಳ್ಬೇಕಂತ ಕೋರ್ಟಿಗೆ ಬಂದು ಸತ್ಯ ಹೇಳಿದ್ದು. ನಾನು ಕೋರ್ಟಿಗೆ ಬಂದು ಸತ್ಯ ಹೇಳಿದ್ದೆ ಅದಕ್ಕೋಸ್ಕರ, ನಮ್ಮ ಜೀವಕ್ಕೆ ಏನಕ್ಕೆ ಆಗಲಿ, ಬಟ್ ಬೇರೆಯವ್ರ ಜೀವನ ನಮ್ಮ ಥರ ಹಾಳಾಗಬಾರ್ದು ಅಂತಿಕೊಂಡು ನಾನು ಆ ನಿರ್ಧಾರ ತೊಗೊಂಡಿದ್ದೆ. ಹೌದೌದು, ಅಂದ್ರೆ ನಾವಿಂಥ ಪ್ರಕರಣದಾಗ ಭಾಗಿಯಾಗ್ಯವ ಅಂತ ಗೊತ್ತಾದ್ಮೇಲೆ ನಿಮ್ಮ ಸಹಾಯ ನಮಗೆ ಬೇಡಪ್ಪ, ನಮ್ಮ ಯಜಮಾನರ ಪೆನ್ಷನ್ ನಮಗೆ ಬರ್ತೈತಿ, ನಾವು ಅದ್ರೊಳಗೆ ನಾವು ಜೀವನ ಮಾಡ್ತೇವೆ ಅಂತ ತಿಳ್ಕೊಂಡು ಅವ್ರು ಗಟ್ಟಿಯಾದ ನಿರ್ಧಾರ ತಗೊಂಡ್ರು. ಅಂದ್ರೆ ಇವೆಲ್ಲ ನಡೀತಾವೆ ಕುಟುಂಬದೊಳಗಡೆ. ನಮ್ಮಂತ ಒಳ್ಳೆ ಹೋರಾಟ ಜೀವನ ಸಂಘಟನೆ ಬದುಕು ಮಾಡ್ಕೊಂಡು ಹೋಗುವಂಥವ್ರು ದಾರಿ ತಪ್ಪದಾಗ ಕುಟುಂಬನೂ ಸಹಿತ ನಮ್ಮನ್ನು ದೂರ ಇಡ್ತೈತೆ ಅಂತ ನಾನು ಹೇಳಕ್ಕೆ ಇಚ್ಛೆ. ಇವತ್ತು ತೀರ್ಪು ಬರೋಕ್ಕಿಂತ ಮುಂಚೆ ಬೆಳಗ್ಗೆ ನನ್ನ ಮತ್ತು ಬಸವರಾಜ್ ಕೊರವರ್ ಅವ್ರನ್ನ ಇಬ್ಬರು ಕುಟುಂಬನೂ ಮುಗಿಸ್ತೇವೆ ಅಂತ ತಿಳ್ಕೊಂಡು ಒಂದು 3 ಜನ ಚೀರಾಡ್ತಿದ್ರು. ಧಾರವಾಡದವ್ರು ಒಂದಿಬ್ರು, ಬೆಂಗಳೂರು ಒಬ್ಬರು ಅಂತೇಳಿ ಮಾಹಿತಿ ಬಂತು. ಭಾಳ ಆಯ್ತು ಪಶ್ಚಾತ್ತಾಪ, ಭಾಳ ಆಯ್ತು. ಹೇಳಿದ್ನಲ್ರಿ, ಯುವಕರಿಗೆ ನಾವೊಂದು ಮಾದರಿ ಆಗ್ಬೇಕಾಗಿತ್ತು, ನಾವು ದಾರಿ ತಪ್ಪೇವಿ. ಕಡೆ ಪಕ್ಷ ಇನ್ನು ಮುಂದಿನ ಜೀವನ ಆದರೂ ನಾವು ಯುವಕರಿಗೆ ಒಂದು ಮಾದರಿಯಾಗಿ ಜೀವನ ಮಾಡ್ಬೇಕು ಅನ್ನೋದು ಒಂದು ನಿಟ್ಟಿನೊಳಗೆ ನಾನು ನಿರ್ಧಾರ ತಗೊಂಡಿದ್ದೆ. ಅಲ್ಲ, ಜಸ್ಟಿಸ್ ಎಲ್ಲರಿಗೂ ಒಂದೇ ಅನ್ನೋದು ಇವತ್ತು ಪ್ರೂವ್ ಆಯ್ತು, ನ್ಯಾಯ ಎಲ್ಲರಿಗೂ ಒಂದೇ ಅನ್ನೋದು. ಮತ್ತೆ ಪಾಪನ ಅಗ್ರಹಾರ ಜೈಲಿಗೆ ವಿನಯ್ ಕುಲಕರ್ಣಿ ಅವರನ್ನ ಶಿಫ್ಟ್ ಮಾಡಲಾಗ್ತಾರೆ. ಬೇಲ್ ಮೇಲೆ ಹೊರಗಿದ್ರು ವಿನಯ್ ಕುಲಕರ್ಣಿ, ಈಗ ಮತ್ತೆ ಜೈಲು ಪಾಲಾಗಿದ್ದಾರೆ. ಕೋರ್ಟ್ ವಾರೆಂಟ್ ಮತ್ತು ಆರ್ಡರ್ಗಾಗಿ ಸಿಬಿಐ ಅಧಿಕಾರಿಗಳು ಕಾಯ್ತಾ ಇದ್ದಾರೆ. ತೀರ್ಪಿನ ಪ್ರತಿ ಬರಬೇಕು ಕೈಗೆ. ಮತ್ತೆ ಪರಪ್ಪನ ಅಗ್ರಹಾರ ಜೈಲಿಗೆ ಈಗ ಅವ್ರನ್ನ ದೂಡಲಾಗ್ತಾ ಇದೆ. ಬೇಲ್ ಮೇಲೆ ಹೊರಗಿದ್ರು ಈವರೆಗೂ ಕೂಡ ವಿನಯ್ ಕುಲಕರ್ಣಿ ಅವರು. ಈಗ ಕೋರ್ಟ್ನ ವಾರೆಂಟ್ ಬರಬೇಕು ಪೊಲೀಸ್ ಅಧಿಕಾರಿಗಳ ಕೈಗೆ, ಜೈಲಾಧಿಕಾರಿಗಳ ಕೈಗೆ. ಜೊತೆಗೆ ಈ ಆದೇಶವನ್ನು ಹೊರಡಿಸಿದೆ ವಿಶೇಷ ನ್ಯಾಯಾಲಯ, ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದ ತೀರ್ಪು. ಅದರ ತೀರ್ಪಿನ ಪ್ರತಿ ಕೂಡ ಈಗ ಅಧಿಕಾರಿಗಳ ಕೈ ಸೇರಬೇಕು. ಕೈ ಸೇರಿದ ಕೂಡಲೇ ಅವ್ರನ್ನ
ವಿನಯ್ ಕುಲಕರ್ಣಿ ಅವರನ್ನ ಮೆಡಿಕಲ್ ಚೆಕಪ್ ಮಾಡಿಸಲಾಗುತ್ತೆ. ಸ್ಥಳೀಯ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ಯಾವುದೇ ಕಾಯಿಲೆಗಳಿಲ್ಲ, ನಾರ್ಮಲ್ ಆಗಿದ್ದಾರೆ, ಅವರು ಆರೋಗ್ಯಪೂರ್ಣರಾಗಿದ್ದಾರೆ ಅಂತ ಅದನ್ನು ಖಾತರಿಪಡಿಸ್ಕೊಳ್ಳಾಗುತ್ತೆ. ಅದಾದ ನಂತರದಲ್ಲಿ ಅವರನ್ನು ಮತ್ತೆ ಪರಪ್ಪನ ಅಗ್ರಹಾರಕ್ಕೆ ಕರೆದುಕೊಂಡು ಹೋಗಲಾಗುತ್ತೆ. ಮತ್ತೆ ಪರಪ್ಪನ ಅಗ್ರಹಾರಕ್ಕೆ ವಿನಯ್ ಕುಲಕರ್ಣಿ ಅವರು ಈಗ ತೆರಳುತ್ತಾರೆ. ಅಲ್ಲೇ ಅವರ ವಾಸ್ತವ್ಯ, ಮುದ್ದೆ ಮುರಿಯುವಂತಹ ಪರಿಸ್ಥಿತಿ ಮತ್ತೆ ಅವರಿಗೆ ಎದುರಾಗ್ತಾ ಇದೆ. ಈ ಹಿಂದೆಯೂ ಕೂಡ ಅವರು ಅರೆಸ್ಟ್ ಆಗಿದ್ರು. ಸರಿಸುಮಾರು 9 ತಿಂಗಳ ಕಾಲ ಜೈಲಿನಲ್ಲೇ ದಿನ ದೂಡಬೇಕಾಗಿತ್ತು. ಈ ಪ್ರಕರಣ ಬಹಳಷ್ಟು ಕಾನ್ಸ್ಪಿರಸಿಯಿಂದ ಕೂಡಿತ್ತು, ಹಲವಾರು ತಿರುವುಗಳನ್ನು ಪಡ್ಕೊಳ್ತು. ಈ ವಿನಯ್ ಕುಲಕರ್ಣಿ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾರು ಈ ಪ್ರಕರಣದಲ್ಲಿ ಭಾಗಿಯಾಗಿದ್ದಾರೆ ಅವರೇ ಸಾಕ್ಷಿ ನುಡಿದ್ರು. A1 ಆರೋಪಿ ಈ ಪ್ರಕರಣದಲ್ಲಿ ಮಾಫಿನಾಮೆ ಸಾಕ್ಷಿ ನುಡಿದ್ರು. ಅದಾದ ನಂತರದಲ್ಲಿ ಇಡೀ ಪ್ರಕರಣನೇ ಬದಲಾಗೋಯಿತು. ಅಲ್ಲಿಯವರೆಗೆ ರಿಲೀಫ್ ಆಗಿದ್ದಂತಹ ವಿನಯ್ ಕುಲಕರ್ಣಿ ಅರೆಸ್ಟ್ ಆದರು. CBI ಕೂಡ ಇದರಲ್ಲಿ ಮಧ್ಯಪ್ರವೇಶ ಮಾಡಿತು, ತನಿಖೆ ಮಾಡಿತು. ಸುದ್ದಿ ಮುಂದುವರಿಯುತ್ತೆ ಬ್ರೇಕ್ ಆದ್ಮೇಲೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.